ಮೊದಲಿಗೆ ತುಂಬ ದೊಡ್ಡ ನಮಸ್ಕಾರಗಳು ನಮ್ಮ ಕಡೆಯಿಂದ. ಸೊ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇವತ್ತು ನೀವೆಲ್ಲ ನೋಡಿದ್ದೀರಾ. ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಾವು ಮಾಡಿರುವಂಥ ಕೆಲಸ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾತಾಡಿ ನಾವು ಆಗಿಂದ ನನಗೆ ಗೊತ್ತಿಲ್ಲ, ನೀವೇನ ಕೇಳಿ. ಇಲ್ಲ, ನನಗೆ ಜನರಲಿ ಮಾರ್ನಿಂಗ್ ಶೋ ಅಂದ್ರೆ ಏನು ಮಾತು ಬರಲ್ಲ. ನಾನು ಸೈಲೆಂಟ್ ಆಗಿಬಿಡ್ತೀನಿ ಯಾವಾಗಲೂ. ಪ್ರತಿ ಸಿನಿಮಾದಲ್ಲಿ ಒಂದು ಆಶಯ ಎತ್ಕೊಂಡು ಬರ್ತಾ ಇದೆ. ಎಜುಕೇಶನ್ ಮತ್ತು ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದೀರಾ. ಹೌದು. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾ ಮಾಡಕ್ಕೆ ಕೊಡ್ತಾ ಇದೆ? 100% ಅಮ್ಮ. ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್ನು, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು. ನೀವೆಲ್ಲ ಖುಷಿ ಪಟ್ಟಿದ್ದೀರ, ನನಗೆ ನಿಜವಾಗ್ಲೂ ಸಾರ್ಥಕತೆ ಇದೆ ಆ ವಿಷಯ. ಸರ್, ಲಾಸ್ಟಿಗೆ ಒಂದಿಷ್ಟು ನಿಮಗಾದಂಥ ಅವಮಾನಗಳನ್ನು ಡೈಲಾಗ್ ಮೂಲಕ ಹೇಳಿದ್ದೀರಾ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ಹೌದು, ಸಿನಿಮಾ, ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ, ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ ಅಂತ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅಂತ ನನಗಿನ್ನ ಹೆಚ್ಚಾಗಿ. ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್. ಜಾತಿ ಮತ್ತು ವರ್ಗ ಸಂಘರ್ಷ ಅಂದರೆ ಪ್ರಸಾದಲ್ಲಿ ವಿಷ ಹಾಕೋದಾಗಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿರೋ ಒಂದಷ್ಟು ವಿಷಯಗಳು ಹೇಳಿದ್ರು ಸರ್. ಇವತ್ತು ಈ ಕಥೆ ರಾಜ್ಯನ ಪಾತ್ರ ಆಗಲಿ, ಇಡೀ ಲ್ಯಾಂಡ್ ಭಾಷೆ ಆಗಲಿ ಒಗ್ಗೂತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ. ಸರ್, ಕೆಲವು ಈ ಪಾತ್ರ ಆಯ್ಕೆ ವಿಚಾರ ಕನ್ನಡದಲ್ಲಿ ಸ್ವಲ್ಪ ತುಂಬ ರೇರು ಆ ಥರದ ಹೊಲ ಈಗ ಚಪ್ಪಲಿ ಯಾರು ಹಾಕ್ಸ್ಕೊಳ್ಳೋಗಿರ್ಬೋದು ಅಥವಾ ನಿಮ್ಮ ಮನೆ ಕೆನೆಗೆ ಚಪ್ಪಲಿ ಏನು ಬೀಳುತ್ತೆ, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನು ಈಗ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ. ಅದು ಆ್ಯಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ, ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು, ಇಲ್ಲ, ಪಾತ್ರವಾಗಿ ಅಷ್ಟು ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು. ಬಿಟ್ಟರೆ ಅದನ್ನು ಹಾಕಿಸ್ಕೊಂಡ್ರೆ ನಾನು ಸಣ್ಣವನಾಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡಬೇಕಲ್ಲ ಅವ್ರಿಗೆ ಮನಿ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ದೊಡ್ಡತನ. ಸೊ ಹಾಗಾಗಿ ಸಿನಿಮಾ ಅಂತ ಕಾಣಿಸ್ತಾ ಇದೆ. ವಿಜಯ್ ಸರ್, ಸಿನಿಮಾದಲ್ಲಿ ಕಥೆ ಎಲ್ಲ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು. ಕ್ವಾಲಿಟಿ ಮೇಕಿಂಗು ಇದು ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೇ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಅವಾಗ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಅಜಯ್ ಮತ್ತು ಸಂಜಯ್. ಸೊ ಎಲ್ಲೊಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ, ಕೂಡ ಚರ್ಚೆಗಳು ಮಾತಾಡ್ತಾರೆ. ಏನಾದರೂ ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ? ಯಾವುದ್ರದ್ದು? ಈಗ ನಾನು ಶೆಟ್ಟರ್ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ.
ಸರ್ ನಿಮ್ಮ ಕ್ಯಾರೆಕ್ಟರ್ ಜೊತೆಗೆ ರಾಜ್ ಶೆಟ್ಟರ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆಂಟ್ ಆಗಿ ಅದರ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಾಗುತ್ತೆ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೆ ಹೀರೋ ಅಷ್ಟೇ ಮೇಲೆ ಸಿಗ್ತದೆ. ರಾಜ್ ಶೆಟ್ಟರ್ ವಿಲನಿಸಮ್ ಬಗ್ಗೆ ಏನು ಹೇಳ್ತಿದ್ದಾರೆ ಹೇಗಂತ ನಿಮಗೆ? ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂಥ ಸಮಾನತೆ ಅದು ಯಾವಾಗಲೂ, ನೀವು ಮಾಡಿ ನಾನು ಮಾಡ್ತೀನಿ. ಎಮೋಷನಲ್ ಪಾಯಿಂಟ್ ಅಂದರೆ ಮಗಳು ಮತ್ತು ಎಮೋಷನಲ್ ಹೌದು, ತುಂಬ ಅದ್ಭುತ ಮಾಡಿದ್ರು. ಹೀರೋ ಮಾತಾಡಿಸಿ. ಧನ್ಯವಾದ. ಮಾತಾಡಿ, ತುಂಬ ಅದ್ಭುತವಾಗಿದೆ ಪಾತ್ರ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು, ಆ ಒಂದು ಇದ್ರಲ್ಲೇ ಕಳೆದೋಗಿದ್ದೀನಿ ನೋಡಿ. ಥ್ಯಾಂಕ್ ಯು. ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲಿ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್, ಅದೊಂದು ಜಾಸ್ತಿ ಏನು ಮಾತಿಲ್ಲ ಇವತ್ತು. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ರಿಮಾರ್ಕ್ಸಿಗೆ ಹೇಳ್ಬೇಕು. ಗಾಂಧಿನಗರದಲ್ಲಿ ರೇಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತಂದ್ರೆ ಮಾಡ್ತಾ ಇದ್ರೆ ಸಿನಿಮಾ ಆ ಲೈನಪ್ಪಲ್ಲಿ ತುಂಬ ಒಳ್ಳೆ ಆಚಾರ. ಸ್ವಲ್ಪ ಜೋರು ಮಾತಾಡಬೇಕು. ಒಳ್ಳೆ ಮಾತಾಡ್ಬೇಕು ಈಗ. ಸಿನಿಮಾಗಳ ಸ್ಟೈಲೇ ಆಗಿದೆ ಸರ್. ಫಸ್ಟ್ ಸಿನಿಮಾ ಅಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ. ಸೊ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟ್ರು ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಒಂದು ಸಣ್ಣ ಸಣ್ಣ ಪಾತ್ರ ಕೂಡ ಅದು ನಾನು ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರೆ ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವಿಟಿ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವ್ರ ಜೊತೆಗಿತ್ತು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಹಾಂ, ಅವ್ರದ್ದು ಒಂದು ಪಂಚ ಅಂದರೆ ಪಂಚ. ಥ್ಯಾಂಕ್ ಯು. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು ಅದನ್ನು ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಸ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನನಗೇನು ಅಷ್ಟು ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ ನಾನು ಮುಂದೆ ಹೋಗ್ಬೇಕಾ? ಏನು ಹೇಳ್ಬೇಕು? ಬನ್ನಿ. ನಂದು ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಸೊ ಅದೇ ನಾವು ಎಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನು ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಸಿನಿಮಾದೊಂದು ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆ ಮಟ್ಟಿಗೆ ಪೂರ್ವ ನಡೆಸೋದು ಎಷ್ಟು ಕಷ್ಟ ಆಯ್ತು ಸರ್? ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯಿತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದರೂ ಕೂಡ ಕಲಿಬೇಕು, ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಮಂಗಳೂರವನು ಇದ್ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ಬರು ಅದನ್ನು ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷೆಗನಿಗೆ ಅದು ಅನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು, ಈಸಿ ಆಯಿತು. ಸರ್ ನಿಮ್ಮ ರಾ ಆಕ್ಟಿಂಗನ್ನು ಸಿನಿಮಾದಲ್ಲಿ ಹೌದು. ಅದನ್ನು ಈ ಥರದಲ್ಲಿ ಒಂದು ವೈಲೆನ್ಸ್ ಆಗಿರ್ಬೋದು ಅಥವಾ ವಿಲನಿಸಮ್ ಇದು ಹೇಗೆ ಪ್ಲಾನ್ ಮಾಡ್ಕೊಂಡೆ ಸರ್? ಲುಕ್ ವೈಸಲ್ಲಿ ಚೇಂಜ್ ಮಾಡಿದ್ರು. ಹೌದೌದೌದು, ಲುಕ್ ವೈಸೆಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಈ ಎಲಡಿಕೆ ಸಿಗರೇಟು, ಸೊ ಅದೆಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಥರ ಮಾಡ್ತೀನಿ, ಮ್ಯಾನರಿಸಮ್ ಈ ಥರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದ್ರು ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಒಂದು ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬ ಆಕ್ವರ್ಡ್ ಆಗಿ ಹೇಳಿದ್ರು, ಅದು ಮಾಡ್ಬೋದಾ ಸರ್, ಅದು ಸ್ವಲ್ಪ ಹಂಗೆ ಸರ್, ಅದು ಹಿಂಗೆ ಮಾಡ್ಬೋದು ಅಂತ ಸ್ವಲ್ಪ ಮಾಡಿದೆ. ಏನೋ ಆಕ್ವರ್ಡ್ ಆಯ್ತಾ? ನೀವೆಲ್ಲ ಪರ್ಸನಲಾಗಿ ಹೆಂಗೆ ಎಂಜಾಯ್ ಮಾಡಿದ್ರಿ ಸಿನಿಮಾ? ನೀವೆಲ್ಲ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು. ನಿಮ್ಗೇನು ಅನಿಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡಿದಾಗ? ಬೇಕಿತ್ತು ಸರ್ ಈ ಸಿನಿಮಾ. ಥ್ಯಾಂಕ್ ಯು. ಈ ಮೂಮೆಂಟಲ್ಲಿ ಬೇಕಿತ್ತು. ಥ್ಯಾಂಕ್ ಯು. ಸರ್ ಇನ್ನೊಂದಂದ್ರೆ, ಆ ಕಡೆ ಕಥೆಯ ವಿಚಾರದಲ್ಲಿ ವಿಜಯ್ ಸರ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ಈ ಕಡೆ ನೀವು ರಾಜು ಶೆಟ್ಟರು ಕೂಡ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ಕೊಂಡು ಮಾತಾಡ್ತಾರೆ ಸಿನಿಮಾಗಳ ಕಥೆ ವಿಚಾರ ಮಾಡಿದ್ದು ಸರ್. ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮಗೆ. ಅಂದರೆ ಎಲ್ಲ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ,
ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಓಕೆ ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಾಗ ಸೊ ನಾವೆಲ್ಲರೂ ಕೂಡ ಅದನ್ನ ಪ್ರಯತ್ನ ಪಟ್ವಿ ಅಂತ ನಾನು ಈ ಸಿನಿಮಾದ ರಾಜ್ಬಿ ಶೆಟ್ಟರ್ಗೆ ಆಮೇಲೆ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ ಈ ಕತೆ ಜಗೇಶ್ ಅವ್ರು ಹೇಳಿದಾಗ ಹೀರೋ ಯಾರು ಹೀರೋಯಿನ್ ಆ ಕತೆ ಕೇಳಿದಾಗಲೇ ಆ 3 ಕಾಂಬಿನೇಷನ್ ಇದ್ದಾಗಲೇ ನಾವು ಒಪ್ಕೊಂಡಿದ್ವಿ ಸರ್. ಅದು ತಕ್ಕಂತೆ ನ್ಯಾಯ ಸಿಕ್ಕಿದೆ. ಸರ್ ರಾಜಾಗಿ ವಿಜಯ್ ಸರ್ ನಡ್ಸಿಲ್ಲ ಜೀವಿಸ್ಬಿಟ್ಟಿದ್ದಾರೆ ಅಂತ ಸರ್ ಈ ಟೈಮಲ್ಲಿ ಪ್ರತಿಪಾತ್ರದಲ್ಲಿ ಎಲ್ಲ ಕಲಾವಿದರನ್ನು ಜೀವಿಸ್ಬಿಟ್ಟಿದ್ದಾರೆ ಸರ್. ಸೊ ಖುಷಿ ಆಗ್ತಾ ಇದೆ. ಬರೀ ಒಂದು ಏನಂತಾರೆ ಮನೋರಂಜನಾತ್ಮಕ ಚಿತ್ರ ಅಲ್ಲದಿರ ಒಂದು ಅತ್ಯುತ್ತಮ ಒಂದು ಮೌಲ್ಯ ಮತ್ತು ಸಂದೇಶ ಇಟ್ಟು ಮಾಡಿರುವಂಥ ಚಿತ್ರ, ಎಲ್ಲ ಕುಟುಂಬ ಸಮೇತ ಕೂತಿ ನೋಡುವಂಥ ಚಿತ್ರ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಾನೇ ಮಾಡಿಸ್ತೀನಿ ಪೇಮೆಂಟ್ ಇಲ್ಲ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಸರ್ ಇನ್ನೊಂದೇನಂದ್ರೆ ಒಂದು ಕಡೆ ವಿಜಯ್ ಸರ್ ರಾಜ್ಬಿ ಶೆಟ್ಟರ್ ಮತ್ತೆ ಜಡೇಶ್ ಮೂರು ಕಾಂಬಿನೇಷನ್ ಬಗ್ಗೆ ಹೇಳ್ತಿದ್ರು. ತುಂಬ ಕಾಂಬಿನೇಷನ್ ಸಿನಿಮಾ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಸಿನಿಮಾ ದೊಡ್ಡ ಸ್ಟಾರ್ನಟ್ ಬೇರೆ ಒಳ್ಳೆ ಅದ್ಭುತ ಕಲಾವಿದರು ಹೆಸರು ಮಾಡೋದರೆಲ್ಲ ಇದ್ದಾರೆ. ಕೂಡಿ ಮಾಡೋದು ಭಾಳ ಕಷ್ಟ. ಇವತ್ತು ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದೊಂದು ಸಿನಿಮಾಗಳು ಒಪ್ಕೊಂಡಿರ್ತಾರೆ, ಡೇಟ್ಗಳು ಸಿಗಬೇಕು. ಅದರಿಂದ ಸ್ವಲ್ಪ ನಮ್ಮದು ಒಂದು 6 ತಿಂಗಳು ಲ್ಯಾಗ್ ಆಯಿತು. ಇವತ್ತು ನಾವೇನಾದರೂ ಶೂಟಿಂಗ್ ಹೋಗ್ಬೇಕಂದಾಗ ಪ್ರತಿಯೊಬ್ಬರು ಪ್ರಮುಖ ಆರ್ಟಿಸ್ಟ್ ಇದ್ದಾರೆ, 4-5 ಜನ ಹೀರೋಗಳು ಇರ್ತಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತದೆ, ಕೆಲವು ಸತಿ ಮಿಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಟ್ ಇದಕ್ಕೆ ನಾವು ಏನಂದರೆ ನಮ್ಮ ಜಡೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಗೆ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದು ಇದೆಲ್ಲ ತುಂಬ ಕಷ್ಟ ಸರ್. ನಾನೇನಾದರೂ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿರ್ದೇಶಕರು. ಸರ್ ಇವಾಗ ಒಬ್ಬ ನಿರ್ಮಾಪಕರಾಗಿ ಹೀರೋಯಿನ್ಸ್ಗಳದ್ದು ಕಟ್ಔಟ್ ನಿಲ್ಲಿಸೋದು ಇಲ್ಲ ಕಮ್ಮಿ. ಈ ಸಲ ರಚಿತಾ ರಾಮ್ ಅವ್ರನ್ನ ಕಟ್ಔಟ್ ಅಭಿಮಾನಿಗಳು ಸೊ ಒಬ್ಬ ನಿರ್ಮಾಪಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಮೇಡಮ್. ನನಗೆ ಒಬ್ಬರಂತಲ್ಲ, ಸಾರ್ ಹೇಳ್ದಂಗೆ ಇವಾಗ ಅವರು ನಾನು ಮಾತ್ರ ಹೀರೋ, ನಾನು ಇಲ್ಲ ನನ್ನ ಆಗಿರ್ಬೇಕು ಹೀಗಿರ್ಬೇಕು ಅಂತೇನಿಲ್ಲ. ಸಮಾನತೆಯಾಗಿ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅಂಶ, ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರನ್ನೂ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರನ್ನೂ ಅವ್ರ ಜೊತೆಯಲ್ಲಿ ತೊಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದೋದಕ್ಕೆ ಸಾಧ್ಯ. 14 ವರ್ಷ ವನವಾಸ ಮುಗ್ದಾಯ್ತು ಅನ್ಸುತ್ತೆ. ಖುಷಿ ಆಯ್ತು ಅವರಲ್ಲಿ. ಅದಕ್ಕೆ ಮೇಡಮ್ 14 ವರ್ಷ ಏನು ಹೇಳ್ತಾರೆ, ತುಂಬ ಸ್ವಾಭಿಮಾನಿ, ಅದು ತುಂಬ ಇಷ್ಟ ಅನಿಸುತ್ತೆ. ಅಂದರೆ ಸ್ವಾಭಿಮಾನಕ್ಕೆ ಯಾವಾಗಲೂ ಬೆಲೆ ಕೊಡಬೇಕು ನಾವು. ಹಂಗಾಗಿ ಅವರು ಇಷ್ಟು ಕಷ್ಟನ ಅಂದರೆ ಎಲ್ಲೂ ಫ್ರೇಮ್ಗೆ ಪಾಪ ತೊಂದರೆ ಕೊಡದಿರ ಏನು ಬೇಕೋ ತೊಗೊಳ್ಳಿ ನೀವು ಅಂತ ಮುಂದೆ ನಿಂತು ನಂಬಿ ನಿಂತಿರಲ್ಲ. ಸೊ ಹಂಗಾಗಿ ಎಮೋಷ್ನಲ್ ಆಗ್ತಾರೆ. ಅಂದರೆ ಅವ್ರನ್ನ ಏನು ಹೇಳೋಕ್ಕಾಗತ್ತೆ ಅಂದರೆ ಅವ್ರು ಸಿನಿಮಾನ ಅಷ್ಟು ಲವ್ ಮಾಡ್ತಾರೆ ಅವರು. ಈಗ ಅದೇ ಯಾಕಂದರೆ ಅದೇ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಹಾಕ್ಬೋದಾಗಿತ್ತು. ಇಲ್ಲ ನಾವು ಸಿನಿಮಾಲಿ ನಿಂತ್ಕೋತೀನಿ ಅನ್ನೋದು ಒಂದು ಎಮೋಷ್ನಲ್ ವಿಷಯ ಅದು ಅವಾಗ. ಸೊ ಹಂಗಾಗಿ ಅವರು ಸರಿ ಎಮೋಷ್ನಲ್ ಆಗಿಬಿಡ್ತಾರೆ. ಎಲ್ಲ ಸಿನಿಮಾ ಬಂದಾಗ ಒಂದೊಂದು ಗ್ಯಾಪ್ ಇಟ್ಕೊಂಡು ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಾಂದರೆ ಆಡಿಯನ್ಸ್ ಡಿವೈಡ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಒಂದು ಫೇಲ್ಯೂರ್ ಆಗ್ಬೋದು, ಒಂದು ಸಕ್ಸಸ್ ಆಗ್ಬೋದು, ಅಥವಾ ಎರಡೂ ಸಕ್ಸಸ್ ಆಗ್ಬೋದು. ಸಿನಿಮಾದ ಗೆಲ್ಲೋ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಇಂಥದ್ದೊಂದು ಕಥೆಗೆ ಡೈಲಾಗ್ ಬರುತ್ತೆ. ಇವತ್ತು ಎಲ್ಲ ಮನುಷ್ಯರು ಉಳಿಯುವಂಥ ಡೈಲಾಗ್ಗಳಿದೆ ಈ ಸಿನಿಮಾದಲ್ಲಿ. ಆಸ್ತಿ ಡೈಲಾಗ್ ಬಗ್ಗೆ ಏನು ಹೊಸದಾಗಿ ಹೇಳ್ಬೇಕಾಗಿದೆ. ಮಾತು ಬರೆಯೋದು ತುಂಬ ಸ್ವಲ್ಪ ಜವಾಬ್ದಾರಿ ಇರುವಂಥ ಕೆಲಸ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್, ನನ್ನ ಸಹ ಬರಹಗಾರ. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರೆದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದೂ ಔಟ್ ಆಫ್ ಬಾಕ್ಸ್ ಅಂತ ಅನಿಸಲ್ಲ, ಇನ್ಬಿಲ್ಟ್ ಬರಿಬೇಕಾಯಿತು. ಮತ್ತು ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ತಲುಪಬೇಕು. ಆವಾಗ ಅದಕ್ಕೆ ನಾವು ರಾಜ್ಬಿ ಶೆಟ್ಟರಿಗೆ ಮತ್ತು ದುನಿಯಾ ವಿಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಇಬ್ಬರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಟಿಸಿರೋದು. ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದರೆ ಕತೆಗಳಿಗೆ ಪಾತ್ರಗಳಾದಾಗ ತುಂಬ ಒಳ್ಳೆಯದಾಗುತ್ತೆ. ಅವರಿಬ್ಬರೂ ಈ ಪಾತ್ರಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ, ಮತ್ತು ರೈಟ್ರಾಗಿ ನನಗೆ ಅವ್ರುಗಳಿಗೆ ಬರೀಬೇಕು ಅಂದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹೇಗೆ ಅನಿಸ್ತು ನಿಮಗೆಲ್ಲ ಸಿನಿಮಾ ಇಷ್ಟ ಆಯಿತಾ? ತುಂಬ ಖುಷಿ ಆಗ್ತಿದೆ ನನ್ನ ರೆಸ್ಪಾನ್ಸ್ ನೋಡಿ. ಜಡೇಶ್ ಅವ್ರ ನಿರ್ದೇಶನದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರ ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲ್ಮಲ್ಲಿ ತೋರಿಸಿದವರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಡೆಯೋ ಅಂಥ ಇದು. ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ವೆರಿ 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 ಹ್ಯಾಪಿ ಜಡೇಶ್ ಸರ್
ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ದುನಿಯಾ ವಿಜಯ್ ಸರ್, ರಾಜ್ವೀರ್ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಪುಟಾಣಿ ರುಚ್ನ್ಯ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ರ. ಥ್ಯಾಂಕ್ ಯು, ವೆರಿ 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 ನೈಸ್. ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅಳ್ಬೇಡಿ ನೀವು ಮತ್ತೆ ಪ್ಲೀಸ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ನಾನು ಆಗಲೇ ಹೇಳಿದೆ ನನಗೇನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ. ತುಂಬ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಮ್ಮ ನಿರ್ದೇಶಕರು, ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲಮ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ ಇವತ್ತು ನಂದು. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.